11ನೇ ತಾರೀಕಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಎನ್ನುವ ಒಬ್ಬರು ವ್ಯಕ್ತಿ ನಮ್ಮ ಪ್ರಜ್ವಲ್ ಕುಮಾರ್ ಅವರಿಗೆ ನಮ್ಮದು 6 ತಿಂಗಳ ಹಿಂದೆ ನಮ್ಮ ಕೂಡ್ಲ ಚಾನೆಲ್ನಲ್ಲಿ ಒಂದು ಯಕ್ಷತಿಲ್ಕಿ ಎನ್ನುವ ಕಾರ್ಯಕ್ರಮ ಪ್ರಸಾರವಾಗಿತ್ತು. ಅದರ ಟೈಟಲ್ ಏನು ಬುರುಡೆ ಗ್ಯಾಂಗ್ ಅನ್ನೋ ಟೈಟಲ್ ಇಟ್ಟಿದ್ರು. ಅದು ಅದರ ಬಗ್ಗೆ ಪ್ರಜ್ವಲ್ ಅವರಲ್ಲಿ ಮೊನ್ನೆ ಇವರು ಕಿತ್ತೂರಿನಲ್ಲಿ ಯಕ್ಷಗಾನ ಪ್ರದರ್ಶನದಲ್ಲಿ ಇರುವಂತಹ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ಫೋನಲ್ಲಿ ಮಾತಾಡ್ತಾರೆ. ಅದನ್ನು ಇವರು ರೆಕಾರ್ಡ್ ಮಾಡಿಕೊಂಡಿದ್ದರು. ಅದರಲ್ಲಿ ಕಲಾವಿದರ ಹೆಸರನ್ನು ಉಲ್ಲೇಖಿಸಿ ಅಂತ ಸುಂದರ್ ರೈ ಮಂದಾರ ಮತ್ತೆ ದಿನೇಶ್ ಶೆಟ್ಟಿಗಾರ್ ಇವರು ಪ್ರಜ್ವಲ್ ಕುಮಾರ್ ಇವರ ತಂದೆ ತಾಯಿಗಳೆಲ್ಲ ಹೆಂಡತಿ ತಂದೆ ತಾಯಿಗಳಿಗೆ ಅವ್ಯಾಚ್ಯವಾಗಿ ನಿಂದಿಸಿದ್ದಾರೆ. ಅದಕ್ಕಾಗಿ ನಾವು ಸುಂದರ್ ರೈ ಮಂದಾರ ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ಕೇಸು ಕೊಟ್ಟಿರ್ತೇನೆ. ಹಾಗೆ ಇವರ ಅಮ್ಮ ತಾಯಿಯನ್ನು ಬೈದ ಕಾರಣ ಇವರು ಪುತ್ತೂರಿನ ಮಹಿಳಾ ಠಾಣೆಯಲ್ಲಿ ಇವರು ಕೇಸ್ ಕೊಟ್ಟಿದ್ದಾರೆ. ಇದಕ್ಕಾಗಿ ನಾವು ಕಲಾವಿದರಾಗಿ ಸಮಾಜವನ್ನು ರಂಜನೆ ಮಾಡುವವರು. ನಾವು ಯಾವುದೇ ಪೂರ್ವ ಉದ್ದೇಶ ಇರಲಿಲ್ಲ. ಅದು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಹೇಗೆ ಕನೆಕ್ಟ್ ಆಯ್ತು ಅಂತ ಗೊತ್ತಿಲ್ಲ ನಮ್ಗೆ. ಅವ್ರು ಯಾವುದೋ ಹೋರಾಟ ಮಾಡ್ತಾ ಇದ್ದಾರಂತೆ, ನಮ್ಗೆ ಅದು ಗೊತ್ತಿಲ್ಲ. ಆದ್ರೆ ಅವರೊಂದು ಹೆಣ್ಣಿಗೆ ನ್ಯಾಯ ಸಿಗ್ಬೇಕಂತ ಹೋರಾಟ ಮಾಡುವ ನಿಟ್ಟಿನಲ್ಲಿ ನಮ್ಮ ತಾಯಿ ನಮ್ಮ ಹೆಂಡತಿ ಕೂಡ ಅವರು ಕೂಡ ಹೆಣ್ಣೆ ಅವರಿಗೆ ಅವ್ಯಾಚ್ಯವಾಗಿ ನಿಂದಿಸಿದ್ದಾರೆ ಅಂತಾದ್ರೆ ಇದು ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ. ಇದಕ್ಕೆ ನ್ಯಾಯ ಬೇಕು ಅಂತ ನಾವು ನಿಮ್ಮ ಮುಂದೆ ಬಂದು ನಿಂತಿದ್ದೇವೆ. ಈ ವಿಚಾರವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಹೇಳ್ತೇವೆ. ಟೈಟಲ್ ಎಲ್ಲದಕ್ಕೂ ಸ್ಕ್ರಿಪ್ಟ್ ಮಾಡೋದು ನಾನು ಮತ್ತೆ ಧೀರಜ್ ರೇಖಲ್ ಅದರ ಬಗ್ಗೆ ಕಥೆ ಬರೆಯುವುದು. ಮತ್ತೆ ನಾವೆಲ್ಲ ಕಳೆದು ಒಟ್ಟಾಗಿ ಕುಳಿತುಕೊಂಡು ಅದರ ಬಗ್ಗೆ ಸಮಾಲೋಚನೆ ಮಾಡಿ ಅದರಲ್ಲಿ ಯಾವುದು ಬೇಡದುಂಟು, ಯಾವುದು ಬೇಕು, ಯಾವ್ದು ಸೇರಿಸಬೇಕು ಎಲ್ಲ ಒಂದು ಮಾತಾಡಿ ನಾವು ಸ್ಕ್ರಿಪ್ಟ್ ಮಾಡುದು. ಆದ್ರೆ ಮತ್ತೆ ಈಗ ಜೂನ್ನವರೆಗೆ ನಾವೆಲ್ಲ ರೆಕಾರ್ಡಿಂಗ್ ಮಾಡಿ ಆಗಿದೆ. ಅದು ಮೊದಲೇ ಜೂನ್ ಜುಲೈ ತಿಂಗಳಲ್ಲಿ ನಾವು ಮಾಡಿರ್ತೇವೆ 1 ವರ್ಷಕ್ಕೆ ಬೇಕಾಗುವಷ್ಟು ಎಪಿಸೋಡ್ ಎಲ್ಲ. ಮತ್ತೆ ವಾರಕ್ಕೆ ಶುಕ್ರವಾರ ಇಲ್ಲದಿದ್ರೆ ಗುರುವಾರ ಅಲ್ಲಿಂದ ಕಾಲ್ ಮಾಡ್ತಾರೆ ಚಾನೆಲ್. ಮತ್ತೆ ಹೆಸರು ನಾನೇ ಕೊಡುದು. ಆ ಸಲ ಏನಾಗಿದೆ ಅಂತ ಹೇಳಿದ್ರೆ ನಾವು ಕೋರ್ಟಲ್ಲಿ ಇದ್ದೆವು, ನಾನು ಪ್ರಜ್ವಲ್ ಎಲ್ಲ. ನಮಗೆ ಕಾಲ್ ಮಾಡಿದ್ದಾರೆ, ಕಾಲ್ ಸಿಗ್ಲಿಲ್ಲ. ಆಮೇಲೆ ಅವರ ಹೆಸರಿಟ್ಟಿದ್ದಾರೆ. ನಾನು ಮತ್ತೆ ಹೋಟೆಲ್ಗೆ ಬಂದ ಮೇಲೆ ನನಗೆ ವೈಫೈ ಕನೆಕ್ಟ್ ಆದ ಮೇಲೆ ಅವರಿಗೆ ಫೋನ್ ಮಾಡುವಾಗ ಅವ್ರು ಹೇಳಿದ್ರು ನಾನು ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೇನೆ, ಅದು ಸ್ಕ್ರಿಪ್ಟ್ ಹೆಸರು ಮಾಡಿ ಆಗಿದೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಆ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೇನೆ ಇದೆಲ್ಲ ಬೇಡ ಅಂತ ಹೆಸರೆಲ್ಲ. ಅಂದ್ರೆ ಅದರಲ್ಲಿ ಗ್ಯಾಂಗ್ ಅಂತ ಹಾಕಿದ್ದಾರೆ. ನಾನು ಮಾಡುವ ಯಾವುದೇ ಹೆಸರಲ್ಲಿ ಇಂಗ್ಲಿಷ್ ಶಬ್ದ ಬರೆಯುವುದಿಲ್ಲ. ನಾವು ಯಕ್ಷಗಾನಕ್ಕೆ ಸಂಬಂಧಪಟ್ಟ ವಿಷಯ ಆದ್ದರಿಂದ ಅದಕ್ಕೆ ಹೆಸರು ಇಡುವಾಗ ಇಂಗ್ಲಿಷ್ ಯಾವುದೇ ಒಂದು ಶಬ್ದ ಬಳಕೆ ಮಾಡಲಿಲ್ಲ. ಈಗ ಒಂದು 200ವರೆಗೆ ಎಪಿಸೋಡ್ ಉಂಟು, ಯಾವುದರಲ್ಲಿ ಕೂಡ ಇಂಗ್ಲಿಷ್ ಶಬ್ದ ಇಲ್ಲ, ಅದರಲ್ಲಿ ಮಾತ್ರ ಇರುವುದು. ಆಮೇಲೆ ಅವರು ಹೇಳಿದ್ರು ನನಗೆ ಈಗ ಎಡಿಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಸುಬ್ರಹ್ಮಣ್ಯಕ್ಕೆ ಯಾವುದೊಂದು ಸ್ಥಳಕ್ಕೆ ಹೋಗ್ತಾ ಇದ್ದೇನೆ ಅಂತೇಳಿ. ಆಮೇಲೆ ಆಯ್ತು ಅಂತ ಹೇಳಿ ಬಿಟ್ಟೆವು. ಅದು ಸಾಧಾರಣ ನವೆಂಬರ್ ತಿಂಗಳಲ್ಲಿ ಟೆಲಿಕಾಸ್ಟ್ ಆಗಿದೆ. ಇತ್ತೀಚೆಗೆ ಇವರು ಅದನ್ನೊಂದು ಮೊನ್ನೆ ಒಂದು ವಾರಕ್ಕಿಂತ ಮುಂಚೆ 11 ತಾರೀಕಿಗೆ ಅದರ ಬಗ್ಗೆ ಮಾತಾಡಿದ್ದಾರೆ. ಬುರುಡೆ ಗ್ಯಾಂಗ್ ಹೌದು ಸರ್. ಅದು ನಾವಲ್ಲ ಸರ್, ನಾವು ಮಾಡುದಾದ್ರೆ, ನಾನು ಹೇಳುದಾದ್ರೆ, ನಾನು ಅದ್ರ ಬಗ್ಗೆ ಹೆಸರು ಕೊಡುದಾದ್ರೆ ಇಂಗ್ಲಿಷ್ ಇದು ಅವರಿಂದ ಎಡಿಟರ್ ಮತ್ತೆ ಅವರಿಗೆ ಅನ್ನೋ ಹೆಸರಿರ್ತದೆ ಅಷ್ಟೇ. ಚಾನೆಲ್ ಅವರ ಹೆಸರಿರ್ತದೆ, ನಾವು ಪರ್ಟಿಕ್ಯುಲರ್ ಆಗಿ ನಾವು ಹೆಸರಿರ್ತದಲ್ಲ. ಹಾಗಂತ ಬುರುಡೆ ಅಂದ್ರೆ ಅದು ಕನ್ನಡ ಶಬ್ದ, ಅದು ಇವರಿಗೆ ಕನೆಕ್ಟ್ ಆಯ್ತು ಯಾಕಂತ ನಮ್ಗೆ ಗೊತ್ತಿಲ್ಲ ಆ ವಿಚಾರ. ಯಾವುದೇ ಉದ್ದೇಶ ಪೂರ್ವಕವಾಗಿ ನಾವು ನವೆಂಬರ್ ಅಲ್ಲಿ ಅದು ಟೆಲಿಕಾಸ್ಟ್ ಆಗಿದ್ದಲ್ಲ. ಹೌದು. ಈಗ ಅದು ಮುಂದೆ ಟೆಲಿಕಾಸ್ಟ್ ಆಗಿ 6 ತಿಂಗಳು ಕಳೀತು. ಈಗ ಮಾತಾಡೋದಿದ್ರೆ ಅದರ ಮೊದಲು ಅವರು ಫೋನ್ ಮಾಡಿದ್ದಾರೆ, ಬೇರೆ ಬೇರೆ ಕಾಲ್ ಅಲ್ಲಿ ಎಲ್ಲ ದಿನೇಶ್ ಕೊಡ್ಬೋದು ಅವರಿಗೆ ಅನಿತಾ ಕಾಸರಗೋಡು ಅಂತ ಯಾರೋ ಒಬ್ರು ಹುಡುಗಿಯ ಹೆಸರಿನಲ್ಲಿ ಕಾಲ್ ಮಾಡಿಸಿದ್ದಾರೆ. ಮತ್ತೆ ಅವ್ರದ್ದು ತುಂಬಾ ಫಾಲೋ ಪೇಜ್ ಎಲ್ಲ ಉಂಟು, ಅದರಲ್ಲೆಲ್ಲ ಕಾಲ್ ಮಾಡಿಸಿ ಬೆದರಿಕೆ ಧಮಕಿ ಎಲ್ಲ ಹಾಕಿದ್ದಾರೆ. ನಾವು ಅದನ್ನು ನಾನು ಆಗ್ತಿದ್ರೆ ಹೆದರ್ತಿದ್ನೇನು, ಅವ್ರು ಹೆದರ್ಲಿಲ್ಲ. ಹಾಗಾಗಿ ಅದರ ಪರ್ಯಾಯ ಅಂದ್ರೆ ಮುಂದುವರಿದ ಭಾಗವಾಗಿ ಇದು ಮಾಡಿದ್ರು. ಬೆದರಿಕೆ ಹಾಕಿದ್ದೆ ಅಂದ್ರೆ ಒಂದು ಕಳೆದ ನವೆಂಬರ್ ತಿಂಗಳಲ್ಲಿ ಒಂದು ಮಡಿಕೇರಿ ಹತ್ರ ಒಂದು ಯಕ್ಷಗಾನ ಆಗಿತ್ತು, ಸಂಪಾಜೆ ಹತ್ತಿರ. ಅದರಲ್ಲಿ ನಾನು ಒಂದು ಗುರುಡೆದ್ದೊಂದು ಗೌರವ ಸೈಂಧವದ ಪ್ರಸಂಗದಲ್ಲಿ ನಾನು ಗುರುಡೆ ಹಿಡ್ಕೊಂಡು ಹೋಗುದು, ಕುರುಕ್ಷೇತ್ರದಿಂದ ಹೋಗುದು, ಅದನ್ನು ಸೀನ್ ಮಾಡಿದ್ದೆ. ಅದರ ಬಗ್ಗೆ ನಮಗೆ ನೀವು ತಮಾಷೆ ಮಾಡಿದ್ದೀರಿ ಅಂತೇಳಿ ಸಾಧಾರಣ ನನಗೆ ಒಂದು ರಾತ್ರಿ ಬೆಳಗಾಗುವವರೆಗೆ ಒಂದು 600-700 ಕಾಲ್ ಎಲ್ಲ ಬಂದಿದೆ. ಹಾಗೆ ನನಗೆ ಬೈತಾ ಇದ್ರು, ನಾನು ಕೂಡ ಬೈತಾ ಇದ್ದೆ. ಹಾಗಾಗಿ ಅದು ಅಲ್ಲಿಗೆ ನಿಂತೋಗಿದೆ. ಆಮೇಲೆ ಆದ್ರೆ ಇಲ್ಲಿ ಒಂದು ಆಲೋಚಿಸಬೇಕಾದ ವಿಷಯ ಏನು ಅಂತ ಕೇಳಿದ್ರೆ, ಅವರು ಮೊನ್ನೆ ಕಾಲ್ ಮಾಡಿ ಕೂಡ ಹೇಳಿದ್ದಷ್ಟೇ, ಬುರುಡೆ ಗ್ಯಾಂಗ್ ಮಾಡಿದ್ದೀರಿ, ಬುರುಡೆ ಗ್ಯಾಂಗ್ ನಮ್ಮದು. ಹಾಗಾದ್ರೆ ಅವರು ಬುರುಡೆ ಗ್ಯಾಂಗಿನವರು ಅಂತ ಹೇಳಿದ್ರೆ ಅದನ್ನು ಅವರೇ ಒಪ್ಪಿಕೊಂಡು ಆಗೈತಲ್ಲ.
ಕೊಡಬುದವರೇ, ಹೇಳಿ ಸರ್. ಈ ಯಕ್ಷಗಾನದಲ್ಲಿ ಅದೊಂದು ಸೈಂಧವನ ಪಾತ್ರದಲ್ಲಿ ಹೌದು. ಈಗ ಪೌರಾಣಿಕ ಪ್ರಸಂಗದಲ್ಲಿ ಈ ಬುರುಡೆ ಇದನ್ನ ಹೇಗೆ ಅದನ್ನ ಕಲ್ಪನೆ ಮಾಡ್ತೀವಿ ಅಂತ ಅದರಲ್ಲಿ ಏನಾದರೂ ಪುರಾಣದಲ್ಲಿ ಇದೆಯಾ ಬುರುಡೆಯ ಕಲ್ಪನೆ? ಅಂದ್ರೆ ಕುರುಕ್ಷೇತ್ರದ ರಣಾಂಗಣದಿಂದ ಒಬ್ಬ ಗೂಢಚಾರಕ ಬರುವುದು, ಬಂದು ಕೌರವನಲ್ಲಿ ಹೇಳುವುದು ಎಲ್ಲ ವಿಚಾರ. ರಣಾಂಗಣದಲ್ಲಿ ತಲೆ ಕಡದ ಮೇಲೆ ಅದು ತಲೆ ಬುರುಡೆ ಇರ್ಲೇಬೇಕಲ್ಲ ಅಲ್ಲಿ. ಅದು ಇಷ್ಟರವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ದಲ್ಲ, ಮಾಡಬಾರದು ಎನ್ನುವುದು ಏನು ಇಲ್ಲ ಅಂತ ನಾವು ಯಕ್ಷಗಾನದ ಬಗ್ಗೆ ತಿಳುವಳಿಕೆ ಉಳ್ಳವರಲ್ಲಿ ಮಾಹಿತಿ ತಗೊಂಡು ಅವತ್ತಿನ ಒಂದು ದಿವಸಕ್ಕೆ ಬೇಕಾಗುತ್ತೆ ಏನಾದರೂ ಸ್ವಲ್ಪ ಗಿಮಿಕ್ಸ್ ಈಗಿನ ಯಕ್ಷಗಾನದಲ್ಲಿ ಬೇಕಲ್ಲ, ಅದಕ್ಕೆ ಬೇಕಾಗಿ ಮಾಡಿದ್ದು ಬಿಟ್ರೆ ಪ್ರಸಂಗದಲ್ಲಿ ಇಲ್ಲ. ಪ್ರಸಂಗದಲ್ಲಿ ಪದ್ಯದಲ್ಲಿ ಉಂಟು, ತಲೆಬುರುಡೆಗಳೆಲ್ಲ ಕಾಣ್ತಾ ಉಂಟು ಅಲ್ಲಿ ರಣಾಂಗಣದಲ್ಲಿ ಅಂತ ಕೌರವನಲ್ಲಿ ಬಂದು ಹೇಳಿರುಂಟು ದೂತ. ಆ ಕಾರಣಕ್ಕೆ ಬುರುಡೆಯನ್ನು ಹಿಡ್ಕೊಂಡು ಬಂದದ್ದು ಮಾಡಿದ್ದು. ಅಂದ್ರೆ ನಿಮ್ಗೆ ಈ ಬುರುಡೆಗಳಿಗೋಸ್ಕರ ಅಂದ್ರೆ ಆ ಬುರುಡೆ ಪ್ರಕರಣ ಹೆಚ್ಚು ವೈರಲ್ ಆಗ್ತಾ ಜನರನ್ನ ತಲುಪುವುದು ಅನ್ನೋ ಕಾರಣಕ್ಕೆ ಪ್ರಸಂಗದಲ್ಲಿ ಸೇರಿಸಿದ್ದಾರೆ. ಹೌದೌದು, ಅದು ತೋರಿಸಿದ್ದು ಅಂತ ಅಲ್ಲ, ಆದ್ರೆ ಆ ಪ್ರಸಂಗದ ಪ್ರತಿ ಉಂಟಲ್ಲ ಅದರ ಪದ್ಯಗಳಲ್ಲಿ ಉಂಟು. ಪ್ರತಿಯೊಂದು ಪ್ರಸಂಗದ ಪದ್ಯಗಳಲ್ಲಿ ಇವರು ಆ ಬುರುಡೆ ಗ್ಯಾಂಗ್ ಎನ್ನುವುದರ ಅದಕ್ಕಿಂತ ಮೊದಲೇ ಬುರುಡೆ ಎನ್ನುವುದು ತಲೆ ಬುರುಡೆ ಎನ್ನುವ ಶಬ್ದ ಉಂಟಲ್ಲ ಪ್ರಸಂಗದಲ್ಲಿ. ಪಾರ್ಥಿ ಸುಬ್ಬರು ಇವರಿಗಿಂತ ಮೊದಲು ಹುಟ್ಟಿದ್ದಲ್ಲ ಇವರು ಹುಟ್ಟಿದ್ದ ನೋಡ್ಬೇಕಾಗ್ತದೆ. ನಮ್ಗೆ ಗೊತ್ತಿಲ್ಲ. ಅಲ್ಲ ಸರ್, ಅದು ಆ ಬುರುಡೆದು ಪ್ರಕರಣ ಮುಗ್ದಿದೆ. ಇದು ಇತ್ತೀಚೆಗೆ ಇದು ವಿಷಯ ಬೇರೆ. ನಾವು ನಮ್ಮ ಕುಡ್ಲ ಚಾನಲ್ ಅಲ್ಲಿ ಅಕ್ಷತೆಯಲ್ಲಿ ಅಂತ ಮಾಡ್ತೇವೆ, 1 ಗಂಟೆ ಒಂದು ಪ್ರವಾಸನ. ಅದರಲ್ಲಿ ಬುರುಡೆ ಗ್ಯಾಂಗ್ ಅಂತ ಹೆಸರಿಟ್ಟದಕ್ಕೆ ಇವರು ಫೋನ್ ಮಾಡಿ ಬೈದರು ನಮಗೆ. ಈಗ ಅದರ ಬಗ್ಗೆ ಅವರು ಹೇಳಿದ್ರಲ್ಲಿ ತೊಂದರೆ ಇಲ್ಲ, ಅದು ಅವರು ಹೇಳುವಂತ ವಿಷಯ, ಅವರಿಗೆ ಸಂಬಂಧಪಟ್ಟದ್ದು. ಯಾಕೆ ಅವರಿಗೆ ಕನೆಕ್ಟ್ ಆಯ್ತು ಗೊತ್ತಿಲ್ಲ. ಆಮೇಲೆ ನಮಗೆ ಬೈತಿದ್ರೆ ದೊಡ್ಡ ವಿಷಯ ಅಲ್ಲ, ಯಾಕಂತ ಹೇಳಿದ್ರೆ ನನ್ನದಂತ ತುಂಬಾ ವಿಷಯ ಉಂಟು. ನಾವು ಹೇಳುದು, ನಾವು ನಮ್ಮ ವೈಯಕ್ತಿಕ ವಿಷಯವನ್ನು ವೇದಿಕೆಯಲ್ಲಿ ಹೇಳ್ತೇವೆ, ಮತ್ತೆ ಕೆಲವು ನಡೆಯುವಂತ ವಿಷಯಗಳನ್ನು ಹೇಳ್ತೇವೆ, ಸಮಾಜದಲ್ಲಿ ಇರುವಂತಹ ಕೆಲವು ಸಮಸ್ಯೆಗಳನ್ನು. ಅದನ್ನೆಲ್ಲ ಕೆಲವು ಮಂದಿ ತಗೊಳ್ತಾರೆ, ವೈಯಕ್ತಿಕವಾಗಿ ತಗೊಂಡು ನಮಗೆ ಬೈತಾರೆ, ಕೆಲವು ಮಂದಿ ಕಮೆಂಟ್ ಹಾಕ್ತಾರೆ. ಅದನ್ನು ನಾವು ನೋಡುವುದಿಲ್ಲ, ಒಮ್ಮೊಮ್ಮೆ ನೋಡ್ತೇವೆ, ಮತ್ತೆ ಅದನ್ನು ನೋಡಿ ಅದರ ಹಿಂದೆ ಹೋಗ್ಬಿಟ್ಟು ಗುರುಸೋದಿಲ್ಲ. ಇದಂದ್ರೆ ಡೈರೆಕ್ಟ್ ಆಗಿ ನಮಗೆ ಬೈದಿದ್ರೆ ತೊಂದರೆ ಇಲ್ಲ, ನಮ್ಮ ಮನೆಯವರಿಗೆ ಬೈದಿದ್ದಾರೆ ನೋಡಿ ಸರ್. ನಾವು ಹಗಲಿರುಳು ದುಡಿದು ನಾವು ಹೋಗಿ ನಮ್ಮ ಮನೆಯವರನ್ನು ನಾವು ಸಾಕುದು. ಹಾಗಿರುವಾಗ ನಮ್ಮ ಹೆಂಡತಿ ಬಗ್ಗೆ ನಮ್ಮ ತಾಯಿ ಬಗ್ಗೆ ಎಲ್ಲ ಬೈಯುವಾಗ ಯಾರು ಅವರಿಗೆ ಅವರ ಜೊತೆಯಲ್ಲಿ ಮಲಗಿದ ಹುಟ್ಟಿದವರು ಇವರು ಹಾಗೆ ಹೀಗೆ ಅಂತೆಲ್ಲ ಮಾತಾಡೋದಿದ್ದರೆ ನೋಡಿ. ಆದರೆ ಮತ್ತೊಂದು ಅದರಲ್ಲಿ ಆಡಿಯೋದಲ್ಲಿ ಹೇಳಿದ್ದಾರೆ, ಈಗ ಕೇಳಿಸ್ಬೋದು, ನೀವು ಕೇಳಿರ್ಬೋದು, ನನಗೆ ಗೊತ್ತಿಲ್ಲ. ಅವರು ಹೇಳಿದ್ದಾರೆ 14 ವರ್ಷ ಆಯ್ತು ನಾನು ರೋಡಲ್ಲಿ ಇದ್ದೇನೆ, ಒಂದು ಹೆಣ್ಣು ಮಗಳಿಗೆ ನ್ಯಾಯ ತೆಗೆಸಿಕೊಡ್ಬೇಕು ಅಂತ. ಸರಿ ಸರಿ, ನ್ಯಾಯ ತೆಗೆದುಕೊಡ್ಬೇಕು, ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಬೇಕು. ಇಷ್ಟರವರೆಗೆ ನಾನು ಯಕ್ಷಗಾನದಲ್ಲಿ ಸಾಧಾರಣ 28-30 ವರ್ಷ ಆಗ್ತಾ ಬಂತು. ಈ ಪ್ರಕರಣ ಆಗಿ 13 ವರ್ಷ ಆಯ್ತು. ನಾನಾಗ್ಲಿ, ಪ್ರಜ್ವಲ್, ದಿನೇಶ್ ರೈ ಕಡಬ, ನಮ್ಮ ಟೀಮಿನವರು ಇಷ್ಟರವರೆಗೆ ಈ 13 ವರ್ಷದಲ್ಲಿ ಎಲ್ಲಿಯಾದ್ರೂ ಒಳ್ಳೆದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ಸೌಜನ್ಯ ಅಂತ ಹೇಳುವ ಒಂದು ಹೆಸರು ನಮ್ಮ ಬಾಯಿಂದ ಬಂದಿದ್ರೆ ನಾಳೆ ಅದರ ಬಗ್ಗೆ ನಾವು ಕ್ಷಮೆ ಕೇಳ್ತೇವೆ ಬಹಿರಂಗವಾಗಿ. ಇಷ್ಟರವರೆಗೆ ಎಲ್ಲಿಯೂ ಹೇಳಿಲ್ಲ. ಯಾಕಂತ ಹೇಳಿದ್ರೆ ಅದು ಹೇಳುದು ತಪ್ಪು, ಮತ್ತೆ ಇದು ನಮಗೆ ಸಂಬಂಧಪಟ್ಟ ವಿಷಯ ಅಂತ ಹೇಳುದು ನಮಗೆ ಗೊತ್ತುಂಟು. ಹಾಗಿರುವಾಗ ಇವರು ಯಾವುದೋ ಒಂದು ವಿಷಯ ಹಿಡ್ಕೊಂಡು ನಮ್ಮ ತಾಯಿಗೆಲ್ಲ ಬೈತಾರೆ ಅಂತ ಇದ್ರೆ ಇವರು ಯಾವ ರೀತಿಯಲ್ಲಿ ನ್ಯಾಯ ತೆಗೆಸಿಕೊಡ್ತಾರೆ ಸರ್? ಈಗ ಒಂದು ಹೆಣ್ಣಿಗೆ ಬೇಕಾಗಿ ನ್ಯಾಯ ತೆಗೆಸಿಕೊಡ್ಲಿಕ್ಕೆ ಹೊರಟವರು, ಹಾಗಾದ್ರೆ ಆ ಹೆಣ್ಣು ಮತ್ತೆ ಇವರ ಮನೆಯಲ್ಲಿರುವ ಹೆಣ್ಣು ಮಾತ್ರ ಪತಿವ್ರತೆ ಆಗಿರುವುದಾ? ಇವರು ಎಷ್ಟು ಮನೆ ಹೆಣ್ಣು ಮಕ್ಕಳನ್ನು ಇವರು ಕೆಟ್ಟ ಶಬ್ದದಲ್ಲಿ ಬೈತಾ ಇದ್ದಾರೆ. ಹಾಗಾದ್ರೆ ಸಮಾಜದಲ್ಲಿ ಇರುವುದು 2-3 ಹೆಣ್ಣು ಮಕ್ಕಳು ಮಾತ್ರ ಪತಿವ್ರತೆಯರ? ಉಳಿದವರ ಮನೆಯ ಹೆಣ್ಣು ಮಕ್ಕಳೆಲ್ಲ ಒಳ್ಳೆಯವರಲ್ವಾ? ಈಗ ಕೊಡಪದವರೇ, ಹೇಳಿ ಸರ್. ಈಗ ನೀವು ಮಾಡಿದ ಪ್ರಹಸನಕ್ಕೆ ಅವರು ನಿಮ್ಗೆ ಬೈತಾ ಇದ್ದಾರೆ ಅಂತ. ಈಗ ಆ ಸಂದರ್ಭ ಉಂಟಾಗಿದ್ದು ನೀವು ಮುಂದೆ ಆ ಥರದ್ದು ಯಾವುದಕ್ಕೂ ಮಾಡಬಾರ್ದು ಅನ್ನೋ ಉದ್ದೇಶ ಅಂತ ನೀವು ಅಂದ್ಕೊಳ್ತೀರಾ? ಅಲ್ಲ ಇಲ್ಲಿಗೆ ನೀವು ಇಲ್ಲ ಇಂಥದ್ದು ಇನ್ನು ನಮಗೆ ಬೇಡ ಅಂತ ನೀವು ಕೂಡ ನಿಲ್ಲಿಸ್ತೀರಾ? ನಾವು ಯಕ್ಷಗಾನಿಕೆ ಕಾರ್ಯಕ್ರಮ ನಿಲ್ಲಿಸುವ ವಿಚಾರವಿಲ್ಲ ಸರ್. ಅದರಲ್ಲಿ ಬರುವ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಇದ್ದೇನೆ. ಈಗ ಸಮಾಜಕ್ಕೆ ಬೇಕಾದ ವಿಷಯಗಳನ್ನು ನೀವು ತುಂಬ ಕಠೋರವಾಗಿ ಹೇಳ್ತೀರಿ. ಅದನ್ನು ನೀವು ನಿಲ್ಲಿಸುವಂಥ ಪ್ರಸಂಗ ಏನಾದರೂ ಇದರಿಂದ ಮುಂದೆ ಆಗ್ತದ? ಅಲ್ಲ ಅದನ್ನು ಕಂಟಿನ್ಯೂ ಮಾಡ್ತೀರಾ? ಇಲ್ಲ ಇದು ನಾವು ಬಿಡುವುದಿಲ್ಲ ಅಂತ. ವೈಯಕ್ತಿಕವಾಗಿ ಯಾರಿಗೂ ನಾವು ಟಾರ್ಗೆಟ್ ಮಾಡುವುದಿಲ್ಲ. ಹಾಗಂತ ಸಾರ್ವಜನಿಕವಾಗಿ ನಡೆಯುವಂತ ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದೇವೆ, ಇದಕ್ಕೆ ಮೊದಲು ಇನ್ನು ಹೇಳ್ತೇವೆ. ಮತ್ತೆ ಮಾಧ್ಯಮ ಮತ್ತೆ ಕಲೆ ಹೇಗೆ ಅಂತ ಹೇಳಿದ್ರೆ ಸಮಾಜದ 2 ಕಣ್ಣುಗಳಿದ್ದಾರೆ. ಸಮಾಜದ ಓರೆಕೊರೆಗಳನ್ನು ತಿದ್ದುವುದಕ್ಕೆ ಬೇಕಾಗಿ ಅದು ಇರುವುದಲ್ಲದೆ ವ್ಯಕ್ತಿಗತ ಸ್ವಾತಂತ್ರ್ಯ ಉಂಟು ಅಂತ ನಮಗೆ ಬೇಕಾದನ್ನು ನಾವು ಮಾಡಿದ್ರೆ ಜನಗಳು ಒಪ್ಪಿಕೊಳ್ಳುವುದಿಲ್ಲ. ಈಗ ಮಾಧ್ಯಮ ಆದ್ರೂ ಹಾಗೆ ಇದನ್ನು ಯಾರು ಒಪ್ಪಿಕೊಳ್ಳುವುದಿಲ್ಲ. ಯಾಕಂದ್ರೆ ನೋಡುವ ಪ್ರೇಕ್ಷಕರೇನು ಅಷ್ಟು ಏನು ಗೊತ್ತಿಲ್ಲದವರಲ್ಲ. ಹಾಗಾಗಿ ನಾವು ಮಾಡುವುದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನೋಡಿದವರಿಗೆ ಗೊತ್ತುಂಟು. ಅದಕ್ಕೆ ಬೇಕಾದ ಕಮೆಂಟ್ಗಳು ಅಥವಾ ನಮಗೆ ಸಲಹೆಗಳನ್ನು ಚಾನಲಿಂದಲೂ ಕೊಡ್ತಾರೆ ಅಥವಾ ಹೊರಗಡೆಯಿಂದಲೂ ನಮಗೆ ಹೇಳ್ತಾರೆ. ಮತ್ತೆ ಒಬ್ಬ ವ್ಯಕ್ತಿಯ ವೈಯಕ್ತಿಕವಾಗಿ ನಾವು ಯಾರ ಹೆಸರನ್ನಾಗ್ಲಿ ಇಂಥ ಪರ್ಟಿಕ್ಯುಲರ್ ಇಂಥ ವ್ಯಕ್ತಿಯ ಹೆಸರು ಇದು ಅವನಿಗೆ ಸಂಬಂಧಪಟ್ಟ ಕಥೆ ಅಂತ ನಾವು ಇಷ್ಟರವರೆಗೆ ಯಾವುದನ್ನು ಮಾಡಲಿಲ್ಲ. ಯಾಕಂದ್ರೆ ಸ್ಕ್ರಿಪ್ಟ್ ಮಾಡುವಾಗ ಭಾಗವತರು ಇರ್ತಾರೆ, ಭಾಗವತರಿಗೂ ಗೊತ್ತಿದ್ದಂಥ ವಿಷಯ.
ಈಗ ನಿಮ್ಗೆ ಏನು ಧಮಕಿ ಹಾಕಿದ್ದೇನೆ ಈಗ ಫೋನ್ ಮಾಡಿಕೊಂಡು ಧಮಕಿ ಹಾಕಿದೀಗ ನಿಮ್ಮ ತಾಯಿಯವರಿಗೆ ಸಹ ಮಾತಾಡಿದ್ದಾರೆ ಏನು ಅವರ ಫೋನ್ನಲ್ಲಿ ಪ್ರಜ್ವಲ್ ಅವರು ಕಿದೂರಿನಲ್ಲಿ ಯಕ್ಷಗಾನ ಪ್ರದರ್ಶನ ಆಗ್ತಾ ಇರುವ ಸಂದರ್ಭದಲ್ಲಿ ಫೋನಲ್ಲಿ ಮಾತಾಡಿದ್ದಾರೆ. ಅವರು ಇದನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಅವರು ಎಲ್ಲಿಂದ ಮಾತಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಮತ್ತೆ ಜಾತಿಯ ಬಗ್ಗೆ ವೈಷಮ್ಯ ಬಿತ್ತುವಂತ ಕೆಲಸ ಕೂಡ ಮಾಡಿದ್ದಾರೆ. ನೀನು ಬಂಟ ಗುಟ್ನೇನ ಜೈನ ಗುಟ್ನೇನ ಅಂತ ಗೊತ್ತು ಅವರು ಹೀಗೆಲ್ಲ ಭಾಷೆ ಪ್ರಯೋಗ ಮಾಡಿದ್ದಾರೆ. ಇದೆಲ್ಲ ತುಂಬಾ ಒಬ್ಬ ಸಮಾಜದಲ್ಲಿ ನ್ಯಾಯ ಕೊಡಿಸುವಂತ ಯೋಗ್ಯತೆ ಇರುವಂತ ವ್ಯಕ್ತಿಯ ಬಾಯಲ್ಲಿ ಸುಸಂಸ್ಕೃತವಾದ ಶಬ್ದಗಳು ಬರಬೇಕು. ಈ ರೀತಿ ಅವ್ಯಾಚ್ಯವಾಗಿ ನಿಂದನೆ ಮಾಡುವುದಾದ್ರೆ ಕಲಾವಿದರು ನಾವು ಸಮಾಜದ ಆಸ್ತಿಗಳು. ನಾವು ಯಾವ್ದಾದ್ರು ಒಂದು ವಿಚಾರವನ್ನು ಇಟ್ಟುಕೊಂಡು ಸಮಾಜಕ್ಕೆ ಯಾವ್ದಾದ್ರು ಒಂದು ಸಂದೇಶವನ್ನು ಕೊಡ್ತಾ ಇದ್ದೇವೆ. ನಮ್ದು 150-200 ಎಪಿಸೋಡ್ ಆಯ್ತು. ಪ್ರತಿಯೊಂದು ವಿಚಾರವನ್ನು ತೆಗೆದುಕೊಂಡು ಕೊನೆಗೆ ಯಾವ್ದಾದ್ರು ಒಂದು ಒಳ್ಳೆಯ ಸಂದೇಶವನ್ನು ಈ ಮುಖಾಂತರ ಕೊಡ್ತಾ ಇದ್ದೇವೆ. ಈಗ ನಿಮ್ಮ ಒತ್ತಾಯ ಏನು? ಈಗ ಇಬ್ರು ಕೂಡ ನೀವು ಈಗ ಪುತ್ತೂರು ಗ್ರಾಮ ಇದರಲ್ಲಿ ಮಹಿಳಾ ಠಾಣೆಯಲ್ಲಿ ಮತ್ತೆ ಪುತ್ತೂರು ಗ್ರಾಮಾಂತರ ಎರಡು ಠಾಣೆಯಲ್ಲಿ ಸಹ ನೀವು ಇಟ್ಕೊಟ್ಟಿದ್ದೀರಿ, ಪ್ರಕರಣ ದಾಖಲೆ ಮಾಡಿದ್ದೀರಿ. ಒತ್ತಾಯ ಏನು? ಅವರನ್ನ ಅರೆಸ್ಟ್ ಮಾಡಬೇಕು. ಹೌದು ಸರ್, ನಮ್ಗೆ ನ್ಯಾಯ ಕೊಡ್ಬೇಕಲ್ಲ ಸರ್. ನಮಗೆ ಕಾನೂನಿನ ಮೇಲೆ ಗೌರವ ಇರುವವರು ನಾವು ಕಲಾವಿದರು. ಮತ್ತೆ ಅದು ಈಗ ಏನಾಗಿದೆ ಅಂತ ಕೇಳಿದ್ರೆ ಕಲಾವಿದರಿಗೆ ಬೈಯುವುದು ಅಂತ ಹೇಳಿದ್ರೆ ಎಲ್ರಿಗೆ ಒಂದು ಇದು ಫ್ಯಾಷನ್ ಆಗಿದೆ ಈಗ, ಹವ್ಯಾಸ ಒಂದು. ಅಂದ್ರೆ ಕಲಾವಿದ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಮಾತಾಡ್ಬಹುದು ಅಂತ ಅವನ ಬಗ್ಗೆ ನಾವು ಇದನ್ನು ಖಂಡಿಸದೇ ಇದ್ರೆ ಸರ್ ಮುಂದೆ ಇದು ಮುಂದುವರಿತದೆ. ಯಾಕಂದ್ರೆ ಕಲಾವಿದರೆಲ್ಲ ಮಾಡಿದ್ದೇವೆ ಈಗ ಹೆಚ್ಚಿನ ಮಕ್ಕಳು ಮಕ್ಕಳಿಗೆ ಅನ್ನುವಂತ ಮನೋಭಾವನೆ ಅವರಲ್ಲಿ ಬೆಳೀತದೆ. ಅದಕ್ಕಾಗಿ ನಾವು ಇನ್ನೊಂದು ಸಂಘ ಇದೆ, ಸಂಘದ ಪಾತ್ರ ಏನಿರುತ್ತೆ? ಇನ್ನೊಂದು ಸಂಘ ಇದೆ ಅಲ್ವಾ, ಯಕ್ಷಗಾನ ಕಲಾವಿದರ ಸಂಘ ಅಥವಾ ಯಕ್ಷಗಾನ ಸಂಘ ಇದೆ ಅಲ್ವಾ? ಹೌದು. ಸಂಘಕ್ಕೆ ಏನಾದ್ರು ಕಂಪ್ಲೇಂಟ್ ಮಾಡಿದ್ದೀರಿ? ಇಲ್ಲ ಮೇಡಮ್. ಯಾಕೆ ಸಂಘ ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ? ಇಲ್ಲ, ನಾವು ಯಾರನ್ನ ಆ ಬಗ್ಗೆ ಕೇಳಿಕೊಂಡಿಲ್ಲ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಕಾನೂನಿನ ಅಡಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಈಗ ನೀವು ತುಂಬಾ ವರ್ಷಗಳಿಂದ ಯಕ್ಷಗಾನ ಅಂತಿದ್ದಾರೆ, ನೀವು ಕೂಡ ಯಕ್ಷಗಾನ ಹೆಸರು ಮಾಡಿರ್ತೀರಿ. ಯಕ್ಷಗಾನದಲ್ಲಿ ಕೆಲವೊಂದು ಡೈಲಾಗ್ ಇರುತ್ತೆ, ಅದು ಚೌಕಟ್ಟಿನ ಒಳಗೇನೆ ಇರಬೇಕು ಹೊರತು ಅದು ಕೆಲವರಿಗೆ ಗಾಸಿ ಮಾಡ್ತಾ ಅವರಿಗೆ ನೋವು ಮಾಡಿ ಕೆಲವೊಂದು ಬೇರೆ ಬೇರೆ ಆಂಗಲಲ್ಲಿ ತೆಗೆದು ಅದು ಎಷ್ಟು ಮಟ್ಟಿಗೆ ಸರಿ ನೋಡಿ ಸರ್, ಅದು ಯಕ್ಷತೆಯನ್ನು ಇದು ಟೆಲಿಕಾಸ್ಟ್ ಆಗುವಾಗ ಅದರ ಮುಂದೆ ಪೋಸ್ಟರ್ ಆಗ್ತದೆ. ಈ ಸಂಚಿಕೆಯಲ್ಲಿ ಬರುವ ಎಲ್ಲ ಪಾತ್ರಗಳು, ಎಲ್ಲ ಸನ್ನಿವೇಶಗಳು ಎಲ್ಲವೂ ಕಾಲ್ಪನಿಕ. ಇದನ್ನು ಹಾಸ್ಯವಾಗಿ ಸ್ವೀಕರಿಸಿಕೊಳ್ಳಿ ಅಂತ ನಾವು ಮಾಡ್ತೇವೆ. ಮತ್ತೆ ಆ ಕಾರ್ಯಕ್ರಮ ನಿಮಗೆ ಸಂಪೂರ್ಣವಾದಂತಹ ಯಕ್ಷಗಾನ ಅಂತ ನಾವು ಎಲ್ಲಿಯೂ ಹೇಳಿಲ್ಲ. ಯಕ್ಷಗಾನ ಅಂತ ಹೇಳಿದ್ರೆ ಅದನ್ನು ಅದೇ ರೀತಿ ರಿಸೀವ್ ಮಾಡ್ಕೊಳ್ತಾರೆ, ತಗೊಳ್ತಾರೆ ಅಲ್ವಾ? ಹೌದು ಸರ್ ನೋಡಿ, ನಾವು ಪೌರಾಣಿಕ ಪ್ರಸಂಗದಲ್ಲಿ ಅದಕ್ಕೊಂದು ಚೌಕಟ್ಟುಂಟು, ಹೀಗೆ ಇರಬೇಕು, ಹೀಗೆ ಮಾಡಬೇಕು. ಅದರಲ್ಲಿ ನಾವೆಲ್ಲ ವೇಷ ಮಾಡುವಾಗ ಇಷ್ಟರವರೆಗೆ ಅಂತದ್ದು ಯಾವುದನ್ನು ಅಸಂಬದ್ಧ ಇಲ್ಲ ನಾವು ಸೇರಿಸುತ್ತೇವೆ. ಇದಂದ್ರೆ ತುಳು ಪ್ರಸಂಗ. ತುಳು ಪ್ರಸಂಗದಲ್ಲಿ ಇದು ಮನೋರಂಜನೆಗೆ ಇಂತ ಮಾಡುವುದು ಅಂತೇಳಿ ಯೋಚನೆ ಮಾಡಿ ನಾವು ಅಂತದನ್ನೆಲ್ಲ ಕೆಲವು ಶಬ್ದಗಳನ್ನೆಲ್ಲ ಬಳಕೆ ಮಾಡ್ತೇವೆ. ಸರಿ, ಮನೋರಂಜನೆ ಮಾಡಬಹುದು, ಇನ್ನೊಬ್ಬರಿಗೆ ಇಲ್ಲ, ಇನ್ನೊಬ್ಬರಿಗೆ ನಾವು ಇಲ್ಲ ಸರ್, ನಮಗೆ ನಾವು ಮಾಡುವ ವಿಷಯ ಇಲ್ಲ. ನಾವು ಮಾಡಿದ ಎಪಿಸೋಡ್ ಅಲ್ಲಿ ನೋಡಿ, ನಾವು ಗುರುಡೆ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ರಿಂದ ಇವರಿಗೆ ಅದು ಕನೆಕ್ಟ್ ಆಗ್ತದೆ ನಮ್ಗೆ ಗೊತ್ತಿಲ್ಲ. ಇವರ ವಿಚಾರ ಅಲ್ಲ, ಬೇರೆ ಅಲ್ಲ ಸರ್, ಹೋರಾಟ ಮಾಡ್ತಾ ಇರ್ತಾರೆ. ಇಲ್ಲ ಸರ್, ಯಾರು ಮಾಡಿಲ್ಲ ಇಷ್ಟವರೆಗೂ. ಈಗ ಹಾಗೆ ಇದ್ರೆ ನಮ್ಮದು 180 ಎಪಿಸೋಡ್ ಆಯ್ತು. ಮಾಡ್ಬೋದಿತ್ತಲ್ಲ, ಈಗ ವಿರೋಧ ಮಾಡ್ಬೇಕಿತ್ತಲ್ಲ. ಇದು 6 ತಿಂಗಳ ಮುಂಚೆ ಟೆಲಿಕಾಸ್ಟ್ ಸರ್. ಹೌದು, ನವೆಂಬರ್ ಅಲ್ಲಿ ಆಗಿರ್ಬೋದು ಸರ್ ಟೆಲಿಕಾಸ್ಟ್ ಆಗಿ. ಇಲ್ಲ ಸರ್, ಕಲಾವಿದರಿಗೆಲ್ಲ ಮೊನ್ನೆ ಅಶೋಕ್ ಭಟ್ರು ಉಜಿರೆ ಅವರು ಏನೋ ಹೇಳಿದ್ದಾರೆ. ಅನೇಕ ಮೇಳಗಳಲ್ಲಿ ಅಥವಾ ಯಕ್ಷಗಾನ ಆಟಗಳಲ್ಲಿ ಅಶೋಕ್ ಭಟ್ರನ್ನ ಡೌನ್ ಮಾಡಿ ಅಥವಾ ಸಪೋರ್ಟ್ ಮಾಡಿ TVS ಇದೆ ಅಂತ ಮಾಡಿದ್ದಾರೆ. ನಿಮ್ಮಲ್ಲೇ ಹುಟ್ಟಿಲ್ಲ ಅಥವಾ ನೀವೇ ಸಪೋರ್ಟ್ ಮಾಡೋದಿಲ್ಲ, ಇದು ಮತ್ತೆ ನಿಮಗೆ ಹೇಗೆ ಸರ್ ನೋಡಿ, ನಾನು ವೈಯಕ್ತಿಕವಾಗಿ ಹೇಳುವುದಾದ್ರೆ ನಮ್ಮಲ್ಲಿ ನಮಗೆ 3-4 ಜನರಿಗೆ ಏನಾದ್ರು ಸಮಸ್ಯೆ ಆದ್ರೆ ನಾವಿದ್ದೇವೆ. ನಾವು ಬೇರೆ ಇಷ್ಟರವರೆಗೆ ನನಗೆ ತುಂಬಾ ಆಗಿದೆ. ಯಾರಲ್ಲಿಯೂ ನಾವು ಹತ್ತಿರ ಕೇಳಿಕೊಂಡು ಹೋಗ್ಲಿಲ್ಲ. ಮತ್ತೆ ಯಾರು ನನಗೆ ಫೋನ್ ಮಾಡಿ ಕೂಡ ಎಂತಾದ್ರು ವಿಷಯ ಅಂತ ಯಾರು ಕೇಳಿಲ್ಲ. ಹೊರಗಿನವರು ಕೇಳ್ತಾರೆ ಬಿಟ್ಟರೆ ನಮ್ಮವರು ಅಂತ ಯಾರು ಕೇಳಿಲ್ಲ. ಹಾಗಾಗಿ ನಾವು ಅದಕ್ಕೆ ಹೋಗ್ಲಿಲ್ಲ. ಮತ್ತೊಂದು ವಿಷಯ, ಯಾವುದೇ ಒಂದು ಸಮಾಜದಲ್ಲಿ ಹೊರಗೆ ಯಾವುದಾದ್ರು ಪೇಟೆಯಲ್ಲಿ ಇರ್ಬೋದು, ಎಂತಾದ್ರೂ ಒಂದು ವಿಷಯ 4 ಜನಕ್ಕೆ ವೈರಲ್ ಆಗುವಂತ ವಿಷಯ ನಡ್ತಾರೆ, ಮೊದಲು ವೇದಿಕೆಯಲ್ಲಿ ಹಾಕುದು ಯಾರು ಅಂತ ಕೇಳಿದ್ರೆ ನಾನು. ಅಂದ್ರೆ ಸಾಧಾರಣ ಎಲ್ಲರೂ ಕೇಳಿದ್ದಾರೆ, ಮೊನ್ನೆ ವಿಷಯದಲ್ಲಿ ಕೇಳಿದ್ದಾರೆ, ಮಾತೆಲ್ಲ ಈ ಅಂತ ಮರೆ ಸುರುಟು ಮಾಡ್ಕೊಂಡು ನಾನು ಅದ್ರ ಬಗ್ಗೆ ಇಷ್ಟರವರೆಗೆ ಮಾತಾಡುವುದಿಲ್ಲ. ಯಾಕೆಂತ ಹೇಳಿದ್ರೆ ಆ ಮೊನ್ನೆ ವಿಷಯ ನಾವು ಅದನ್ನು ಸಮರ್ಥನೆ ಮಾಡುದಲ್ಲ, ಅದ್ರ ಬಗ್ಗೆ ನಮಗೆ ಗೊತ್ತುಂಟಲ್ಲ ಯಾವ್ದು ಸರಿ ಯಾವ್ದು ತಪ್ಪು. ಹಾಗಾಗಿ ನಾವು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿಲ್ಲ.
ಅದು ವಿಡಿಯೋದಲ್ಲಿ ಆಡಿಯೋದಲ್ಲಿ ರಾಜನ್ ಹೇಳಿದೆ ಪಾತ್ರೆ ಅಂತ ಹೇಳಿದ್ದಾರೆ. ಆಮೇಲೆ ಅದಕ್ಕೆ ಇವರು ಹೇಳಿದ್ದಾರೆ ಏನು ಹೇಳಿದ್ದಾರೆ ಅದಕ್ಕೆ ಉತ್ತರ ರಿಪ್ಲೈ ಕೊಡಲಿಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಇದ್ರ ಬಗ್ಗೆ ನಮ್ದು ನಾವೀಗ ನಾವು ಮತ್ತೊಬ್ಬರನ್ನು ಹೇಳ್ತಾ ಇರ್ಲಿಕ್ಕೆ ಇದಿಲ್ಲ, ನಮಗೆ ಆ ರೈಟು ಇಲ್ಲ, ನಮಗೆ ಅಗತ್ಯವೂ ಇಲ್ಲ. ನಮ್ಮ ಯಕ್ಷತೆಲಿಕೆ ಟೀಮ್ ಯಾವಾಗ ಆಗಿದೆ ಆಮೇಲಿನಿಂದ ಈ 4 ವರ್ಷದಲ್ಲಿ ನಮ್ಮಲ್ಲಿ 4-5 ನಮ್ಮ ಟೀಮಿನಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನರ ಒಳಗೆ ಯಾವುದೇ ಭಿನ್ನಾಭಿಪ್ರಾಯ ಬರಲಿಲ್ಲ. ಯಾರಿಗೆ ಸಮಸ್ಯೆ ಆದ್ರೂ ಮತ್ತೊಬ್ಬರು ಸ್ಪಂದಿಸ್ತೇವೆ. ಈಗ ಭಾಗವತರಿಗೆ ಬೈದು ಬಂದಿದ್ದಾರೆ, ಆಗಲೂ ನಾವು ಅದರ ಬಗ್ಗೆ ಹೋರಾಟ ಮಾಡಿದ್ದೇವೆ, ಅಥವಾ ಅವನಿಗೆ ಬೈದಾಗಲೂ ಹಾಗೆ ಹೀಗೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಾನು ಇದನ್ನು ಮೊನ್ನೆ ರೆಕಾರ್ಡ್ ಮಾಡಿದ ಉದ್ದೇಶ ಏನು ಅಂತ ಕೇಳಿದ್ರೆ, ಅವರು ಅದಕ್ಕಿಂತ ಮೊದಲು ಒಬ್ಬಳು ಹುಡುಗಿಯ ಫೇಕ್ ಅಕೌಂಟ್ ಅಲ್ಲಿ ಅವನಿಗೆ ಫೋನ್ ಮಾಡಿಸಿ ಅವನನ್ನು ಬ್ಲಾಕ್ ಮೇಲ್ ಮಾಡಲಿಕ್ಕೆ ನೋಡಿದ್ದಾರೆ. ನಾನು ಅದಕ್ಕೆ ಬೇಕಾಗಿ ಆ ಆಡಿಯೋವನ್ನು ರೆಕಾರ್ಡ್ ಮಾಡಿದ್ದೆ, ಇಲ್ಲಾಂದ್ರೆ ನಾನು ರೆಕಾರ್ಡ್ ಮಾಡುದಿಲ್ಲ. ಆಡಿಯೋ ಹೇಳುವಾಗ ನೀವು ಅದರಲ್ಲಿ ಅವ್ರು ಬೈಯುವಾಗ ಹೌದೌದು ಅಂತ ಹೇಳಿದಾಗೆ ರಿಯಾಕ್ಷನ್ ಆ ಸಂದರ್ಭದಲ್ಲಿ ನಾನು ಎದುರಿದ್ರೆ ಅಥವಾ ನಿಮ್ಮ ಅಭಿಪ್ರಾಯವೂ ಅದೇ ಆಗಿತ್ತ? ಇಲ್ಲ ಇಲ್ಲ, ನಾನು ಹೆದರಿದ್ದಲ್ಲ. ನಾನು ಅಲ್ಲಿ ಯಾವುದೇ ವಿಷಯವನ್ನು ಯಾಕೆ ಮಾತಾಡ್ಲಿಲ್ಲ ಅಂತ ಕೇಳಿದ್ರೆ ಅದು ವಿಷಯ ತರ್ಣ ಆಗ್ತದೆ. ನಾನು ಈಗ ಅವನಮ್ಮನಿಗೆ ಬೈದದ್ದು ಬೇರೆ ಅಲ್ಲ, ನನ್ನ ಅಮ್ಮನಿಗೆ ಬೈದದ್ದು ಬೇರೆ ಅಲ್ಲ. ಅವನ ಹೆಂಡತಿಗೆ ನನ್ನ ಹೆಂಡತಿಗೆ ನಾಳೆ ಅದೇ ಬೈಗುಳ ಬರುದು, ಅದೇನದ್ರಲ್ಲಿ ಅನುಮಾನ ಇಲ್ಲ. ಯಾಕಂದ್ರೆ ಅವರ ನಾಲಿಗೆ ಏನು ಅಂತ ನಮಗೆ ಅರ್ಥ ಆಗಿದೆ, ಅದೇ ಬರುದು ನಮ್ಮಲ್ಲೂ. ನಾನು ಅದೇ ಟೈಪಲ್ಲಿ ಉತ್ತರ ಕೊಡ್ತಿದ್ದೆ ಅವನಾಗಿ ನಾನು ಉತ್ತರ ಕೊಟ್ಟರೆ ಅದು ವಿಷಯ ಡೈವರ್ಟ್ ಆಗಿ ಹೋಗ್ತದೆ. ಅದು ವಿಷಯ ಡೈವರ್ಟ್ ಆಗುದು ಬೇಡ, ಅದರಲ್ಲೇ ಇರಲಿ. ನಮ್ಮ ಬಗ್ಗೆ ಏನೆಲ್ಲ ಇವರ ಒಪಿನಿಯನ್ ಏನೆಲ್ಲ ಉಂಟು ನಮಗೆ ಅಷ್ಟು ಬೇಕಿತ್ತು ದಾಖಲೆ. ಅಲ್ಲ, ನಾನು ಇವನನ್ನು ಕೇಳಿದೆ, ಆಡಿಯೋ ನನಗೆ ಫೋನ್ ಮಾಡಿದ್ದಾರೆ, ರಾತ್ರಿ ಫೋನ್ ಮಾಡಿದ್ರೆ ಈಗ ಯಾರು ನಾಗೇಶ್ ಮಹೇಶ್ ತಿಮ್ಮರೋಡಿ ಅಂತ ಹೇಳುವ ವ್ಯಕ್ತಿ ನಮಗೆ ಫೋನ್ ಮಾಡಿದ್ದಾನೆ. ಫೋನ್ ಮಾಡಿದ್ದಕ್ಕೆ ನಾನು ಕೇಳಿದೆ ಅಯ್ಯರ್ ಮಾರೆ ಅವ್ರಿಗೆ ಕೇಳಿದೆ. ಅದಕ್ಕೆ ಅಯ್ಯರ್ ಮಾರ ಫೋನ್ ಮಾಡ್ತಾರೆ 3 ದಾರ ಅಂತ ಹೇಳಿದೆ. ಅದಕ್ಕೆ ಅಂತದ ನಿಕ್ಲೆ ಗಾಜನ ನಿಲ್ತಾನೆ ಮಾರೆ ಅಂತ ಹೇಳಿದೆ. ಆ ನೀನು ಕಡಪಡು ಅಂತ ಹೇಳಿದೆ, ಕಳಿಸಿದ್ದೇನೆ. ನಾನು ಕೇಳಿದೆ ಇದರಲ್ಲಿ ವಿಷಯ ಏನು ಗೊತ್ತುಂಟ ಸರ್, ನೋಡಿ ಆ ವ್ಯಕ್ತಿಗೆ ನಮಗೆ ಬೈಬೇಕಿತ್ತು. ನನಗೆ ಅವ ಫೋನ್ ಮಾಡಿ ಬೈದ್ರೆ ನಾನು ಅವರಿಗೆ ಬೈತೇನೆ. ನನ್ನ ಹತ್ರ ಕೇಳುವ ತಾಳ್ಮೆ ನಮಗಿಲ್ಲ. ಯಾಕಂತ ಹೇಳಿದ್ರೆ ನಾನು ದುಡ್ದು ತಿನ್ನುವುದು, ಕತ್ತು ತಿನ್ನುವುದಲ್ಲ. ಮತ್ತೊಬ್ಬರಿಗೆ ಮೋಸ ಮಾಡಿ ಮತ್ತೊಬ್ಬರದನ್ನು ಲೂಟಿ ತಿನ್ನುವವರಲ್ಲ ನಾವು ಹಗಲಿರುವುದು ದುಡಿದು ತಿನ್ನುವರು. ಆಗಿರುವಾಗ ನಮ್ಗೆ ಹೆಮ್ಮೆ ಉಂಟು. ನಾನು ಅದು ಕೇಳಿದೆ, ಆ ಜನ ಯಾಕೆ ಫೋನ್ ಮಾಡಲಿಲ್ಲ ಅಂತ ಹೇಳಿದ್ರೆ, ನಮಗೆ ಅವರು ಫೋನ್ ಮಾಡಿದ್ರೆ ನಾವು ಅವರಿಗೆ ಕೌಂಟರ್ ಕೊಡ್ತೇವೆ. ಅವರಿಗೆ ಬೇಕಾದ ವಿಷಯ ಅಂತ ಯಾವುದು ಅಂತ ಹೇಳಿದ್ರೆ ಕೌಂಟರ್ ಕೊಡಬಾರ್ದು, ಯಾನೇ ಆಗಿ ನಿರ್ತೆ ಅಂತ 4 ಮಂದಿ ಮುಂದೆ ಹೇಳಬೇಕು ಅಷ್ಟೇ. ನಮಗೆ ನೋಡಿ ಅವರ ಭಾಷೆಯಲ್ಲಿ ನಮಗೆ ಮಾತಾಡ್ಲಿಕ್ಕೆ ಗೊತ್ತುಂಟು. ನಾವೆಲ್ಲ ಮತ್ತೆ ಆ ಜನ ಹೇಳಿದೆ ಎನ್ನ ಪೆದಂಬು ಗೊತ್ತುಜ್ಜಿ, ಇದು ಪೆದಂಬೆ ಅಲ್ಲ, ನಮ್ಮ ಲೆಕ್ಕದಲ್ಲಿ ಇದು ಪೆದಂಬೆ ಅಲ್ಲ. ನಾವು ಒಮ್ಮೊಮ್ಮೆ ಮಾತಾಡುವ ಬೆದಮ್ಮು ಇದಕ್ಕಿಂತ ನಾವು ಆ ಜನ ನಾವು ಪೆದಮ್ಮು ಮಾತಾಡಿದ್ರೆ ಆ ಜನ 3 ದಿವಸ ಯೋಚನೆ ಮಾಡ್ಬೇಕು, ಈ ಶಬ್ದದ ಅರ್ಥದಾದ ಮನೆಯಿಂದ ಆ ಜನ ಯೋಚನೆ ಮಾಡ್ಬೇಕು. ಅಂತ ಪೆದಮ್ಮು ನಮ್ಮಲ್ಲಿ ಇಟ್ಟು ಹಾಗಂತ ಅವರಿಗೆ ಬೈಯುವಂಥದ್ದು ಮತ್ತೊಬ್ಬರಿಗೆ ಹೇಳಬೇಕು ಅಂತ ನಮ್ಮ ಹಿರಿಯರು ನಮಗೆ ಹೇಳಿಕೊಡ್ಲಿಲ್ಲ. ನಮಗೆ ಇದೊಂದು ಉಂಟಲ್ಲ, ಬಾಯಿಯಲ್ಲಿ ಒಂದು ನಾಲಿಗೆ ಅಂತ ಹೇಳುದು ಉಂಟಲ್ಲ, ಅದು ಮತ್ತೊಬ್ಬರನ್ನು ಚೀಪ್ ಮಾಡ್ಲಿಕ್ಕೆ ಮತ್ತೊಬ್ಬರನ್ನು ಹಾಳು ಮಾಡ್ಲಿಕ್ಕೆ ಇರುವುದಲ್ಲ, ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಇರುವುದು. ಅದನ್ನು ತಿಳಿದು ನಾವು ಸುಮ್ಮನಿದ್ದೇವೆ ಅಷ್ಟೇ. ಮತ್ತೆ ಹೇಳಿ ಸರ್. ಈಗ ಇನ್ನೊಂದು ಆರೋಪ ಏನಂದ್ರೆ, ಈಗ ಈ ಟೈಟ್ಲ್ ಬಗ್ಗೆ ನಿಮ್ಗೆ ವಿರೋಧ ಇತ್ತು. ನೀವೇ ಒಂದು ಮಾಹಿತಿ ಅಷ್ಟೇ, ನೀವ್ ಹೇಳಿದ್ರಂತೆ ಈ ಟೈಟ್ಲ್ ಗೋಡ ಅಂತ ನಿಮ್ ನಡುವೆ ಒಂದು ಮಾತುಕತೆ ಆಗಿತ್ತು, ಹೌದಾ? ಹೌದು ಹೌದು ಸರ್, ಹೌದು ಹೌದು ಹೌದು. ಯಾಕಂದ್ರೆ ನಾವು ಕೋರ್ಟಲ್ಲಿ ಆರೋಪ ಏನಂದ್ರೆ ಇನ್ನೊಬ್ಬರು ನಿಮ್ಗೆ ಒತ್ತಡಪೂರ್ವಕವಾಗಿ ಒತ್ತಡ ಅವರು ಎಡಿಟರ್ ಅವರೇ ಕಲ್ಪನೆ ಅವರು ಹಾಕಿ ಆಗಿದೆ, ಅವರ ಹೆಸರು ಹಾಕಿ ಆಗಿದೆ. ಅವರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಇದಿಲ್ಲ, ಅವರು ಹಾಕಿ ಆಗಿದೆ, ಅವರು ಇರ್ಲಿಲ್ಲ. ಮತ್ತೆ ನಾನು ಕೇಳಿದ್ದು ಇಂದು ಉದಾರ್ ಚೇಂಜ್ ಮಾಡ್ತಾರೆ ರೀಚ್ ಸುಬ್ರಹ್ಮಣ್ಯ ಗೋಡೆ ಫೋನ್ ಅಂತ ಅವರು ಹೇಳ್ತಾರೆ ಹಾಗೆ. ಹೌದು ಹೌದು. ಹಾಗಾಗಿ ಅದರಲ್ಲಿ ಅವರ ತಪ್ಪು ಇಲ್ಲ, ನಮ್ಮ ತಪ್ಪಿಲ್ಲ. ನಾವಂದ್ರೆ ದೂರದಲ್ಲಿದ್ದೆವು. ಸರಿ, ಹಾಗಾದ್ರೆ ಈಗ ನಿಮಗೆ ಬುರುಡೆ ಗ್ಯಾಂಗ್ ಅಂತ ಶೀರ್ಷಿಕೆ ಕೊಟ್ಟ ಬಗ್ಗೆ ನಿಮಗೆ ವಿಷಾದ ಇದೆಯಾ? ಯಾವ್ದು ಸರ್? ಈಗ ಬುರುಡೆ ಗ್ಯಾಂಗ್ ಅಂತ ಯಕ್ಷಗಾನ ಶೀರ್ಷಿಕೆ ಕೊಟ್ಟು ಮಾಡಿದ್ದಕ್ಕೆ ನಿಮ್ಗೆ ವಿಷಾದ ಇದೆಯಾ? ನೋಡಿ ಸರ್, ನಮ್ಮಲ್ಲಿ ಅವರು ನೇರವಾಗಿ ಕೇಳಿ ನಿಖಿಲ್ ಮಲ್ತನ ತಪ್ಪತ್ತ ಮಾರಾಯ ಅಂತ ಹೇಳ್ತಿದ್ರೆ ನಿಜವಾಗಿಯೂ ನಮಗೆ ವಿಷಾದ ಇರ್ತಿತ್ತು. ಈ ರೀತಿಯೆಲ್ಲ ಕೆಟ್ಟದ್ದು ಬೈದ ಮೇಲೆ ನಮಗೆ ವಿಷಾದ ಇರ್ತದ? ಒಂದು ಮಕ್ಕಳಿಗಾದ್ರೂ ಅಷ್ಟೇ, ಸಮಾಧಾನದಲ್ಲಿ ನಮ್ಮ ನೀ ಮುಟ್ಟೊಡ್ಚಿತ್ತ ಹೇಳಿದ್ರೆ ಮುಟ್ಟುವುದಿಲ್ಲ. 2 ಕೊಟ್ಟಿಗೆ ಮುಟ್ಟೊಡ್ಚಿತ್ತ ಹೇಳಿದ್ರೆ ಆ ಮಕ್ಕಳು ಮತ್ತೆ ಮುಟ್ಟೋದು ಬಿಡ್ತಾವ? ಅಲ್ಲ, ನಾವು ಸರಿ ಅಂತ ಹೇಳುದಲ್ಲ, ನಡೆದ ವಿಷಯ ಇಷ್ಟು ಸರ್. ಈಗ ಹೇಳುದು 4 ವರ್ಷದಲ್ಲಿ ನೀವು ಮಾಡಿದ ಪ್ರಸಂಗಗಳಲ್ಲಿ ನಿಮ್ಗೆ ಇದುವರೆಗೆ ಈ ತರದ ತೊಂದರೆ ಆಗ್ಲಿಲ್ಲ, ಈ ಒಂದು ಇದರಲ್ಲಿ ಮಾತ್ರ ಈ ತರ ತೊಂದರೆ ಆಯ್ತು. ಇಲ್ಲ ಸರ್, ಅದು ಅವರೇ ಏನೋ ಯೋಚನೆ ಮಾಡಿಕೊಂಡು ಆದದ್ದು ಅಂತ ನೀವು ಹೇಳ್ತಾರೆ. ಇಲ್ಲ ಸರ್, ಅವರು ಹೇಳ್ತಿದ್ರೆ ಅವರಿಗೆ ಘಾಸಿ ಆಗಿದೆ, ಅವರ ಮನೋಧರ್ಮಕ್ಕೆ ತೊಂದರೆ ಆಗಿದೆ. ಅದನ್ನು ನಾವು ಅದರ ಬಗ್ಗೆ ಮಾತಾಡುದಿಲ್ಲ. ನಮಗೆ ಬೈತಿದ್ರೆ ಮಾತಾಡ್ತಿಲ್ಲ. ನಮ್ಮ ಮನೆಯವರಿಗೆ ಬೈಯುವ ಹಕ್ಕುವರಿಗೆ ಯಾರು ಕೊಟ್ಟಿದ್ದಾರೆ? ಮತ್ತೊಂದು ವಿಷಯ ಹೇಳಿದ್ದಾರೆ, ನಮ್ಮ ತಾಯಿ ಬಗ್ಗೆ, ನಮ್ಮ ಹೆಂಡತಿ ಬಗ್ಗೆ ಎಲ್ಲ ಹೇಳಿದ್ದಾರೆ. ನೋಡಿ, ಹೇಳುವವರು ಯಾರು? ಹೇಳುವವರ ಬಗ್ಗೆ ಯೋಚನೆ ಮಾಡ್ಬೇಕು.
ನಾವು ದಿವಸ ಮನೆಗೆ ಹೋಗ್ತೇವೆ, ನಾವು ದಿವಸ ಕೊಂಡೋಗಿ ನಮ್ಮ ಮನೆಗೆ ಹಾಕ್ತೇವೆ, ನಮ್ಮ ಹೆಂಡತಿ ನಮ್ಮ ತಾಯಿಯನ್ನು ನಮ್ಮ ಮಕ್ಕಳನ್ನು ನಾವು ಮನೆಯಲ್ಲಿ ಸಾಕ್ತೇವೆ. ಅಂತದ್ರಲ್ಲಿ ವರ್ಷದಲ್ಲಿ 300 ದಿವಸಕ್ಕೂ ಮನೆ ಹತ್ತಿರ ಸೋಕದವರು ನಮ್ಮ ಮನೆಯ ಬಗ್ಗೆ ಮಾತಾಡುದು, ಮೊದಲು ಅವರ ಮನೆಯನ್ನು ನೋಡ್ಬೇಕಲ್ಲ ಸರ್. ಈಗ ನಮ್ಗೆ ಅಂದ್ರೆ ಆ ದಿನ ಯಕ್ಷತೆ